ಅಯ್ಯಪ್ಪ ಅಯ್ಯೋ ಇಡೀ ಊರೇ ಬತ್ತಾಯ್ತಲ್ಲಪ್ಪ. ಹೋದ್ರಾ? ಯಾಕ್ ಮಾವ ಏನಾಯ್ತು? ಅದು ಒಂದು ದೊಡ್ಡ ಕಥೆನಪ್ಪ. ಏನಾಯ್ತು? ಅದು ಅಣ್ಣ ರಾತ್ರಿ ಮಲಗಿದ್ ನಮ್ಮಪ್ಪ ಬೆಳಗ್ಗೆ ಹೇಳೇ ಇಲ್ಲ. ಅಯ್ಯ ನಿನ್ ನಾಲ್ಗೆ ಸೇದೋಗ ಅಪ್ಸತ್ತ ನುಡಿತಿದ್ಯಲ್ಲೋ ಮುಂಡೆ. ಏನ ನಿಮ್ಮವ್ವ ಹಂಗ್ ಬೈತಾವಳೆ? ಅಯ್ಯ ವಾಗ ನಿಮ್ಮ ಅಣ್ಣ ಬಾಣ ಒಳಗಡೆ ಏನಾಯ್ತು ನೋಡ್ಬೇಡ ಅಣ್ಣ ಅಣ್ಣ ಬೇಡ ಸುಮ್ಕಿರವ. ಹಿಂಸೆ ಇಡ್ತಾ ಇದ್ಯಾ? ಎಲ್ಲಲ್ಲ ನಿಮ್ಮಪ್ಪ ಇವ್ರ ಕಣ ನಮ್ಮಪ್ಪ. ಖುಷಿ ನೋಡೋಣ. ಊರ ಇವ್ ನೀನು ಬದುಕವನ? ಇವ್ರಿಬ್ರು ಯಾರು? ಇವ್ರು ನಮ್ಮ ಮೂರ್ ಜನ ಹೇಳ್ತೀರಾ? ಲೇ ಮೂರ್ ಜನರನ್ನ ಶಿಫ್ಟಿಂಗ್ ಲೆಕ್ಕದಲ್ಲಿ ಯೂಸ್ ಮಾಡಿದ್ರೆ ಹೆಲ್ತ್ ಹೆಂಗೆ ಉಳಿಯುತ್ತೆ? ಹಾಳಾಗೋಗಿರುತ್ತೆ ನನ್ ಮಗನೇ. ಅಣ್ಣ ಡಾಕ್ಟ್ರು ಇದನ್ನ ಕೊಟ್ಟವ್ರೆ, ಇದನ್ನ ಹೆಂಗ್ ಉಪಯೋಗಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಕಣ. ಹೆಂಗ್ ಉಪಯೋಗಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಒಂಚೂರು ಓದ್ಬಿಟ್ರೆ ಮುಗಿತು ಕಣ. ಇಂಗ್ಲಿಷ್ ಅಲ್ಲದೆ ಏನಿದು ಶೇಕು ವೆಲ್ಲು ಬಿಫೋರು ಯೂಜು ಇಷ್ಟೇ ಕಲ. ಯಜಮಾನ್ರೆ ಬಾಟ್ಲು ಔಷಧಿ ಬಾಟ್ಲು. ನಾನೆಲ್ಲೋ ಕ್ವಾರ್ಟರ್ ಬಾಟ್ಲು ಅನ್ಕೊಂಡ್ರೆ ಯಾವ್ದೋ ಬೇರೆ ಬಾಟ್ಲು ಕೊಡ್ತಿದ್ಯಾ? ಬೇಡ ನನಗೆ. ಈಗ ನಿಮಗೆ ಕ್ವಾರ್ಟರ್ ಕೊಟ್ರೆ ನೀವು ಉಳಿಯೋದೇ ಇಲ್ಲ. ಒಂದ್ ನಿಮಿಷ ಬನ್ನಿ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಈಗ ನೋಡ ಕೊಡ ಔಷಧಿನ ಕೊಡ ಇಲ್ಲ ಕೊಡ. ಯಜಮಾನ್ರೆ ಎದಳಿ ಮ್ಯಾಕೆ ಔಷಧಿ ಕುಡಿಯೋರಂತೆ. ಯಜಮಾನ್ರೆ ಎದಳಿ ಮ್ಯಾಕೆ. ಯಜಮಾನ್ರೆ ಅಪ್ಪ 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 ನನಗೆ ಯಾರಪ್ಪ ಇಂದಿಕ್ಕೋ ನೀನೇ ನಮ್ಮಪ್ಪ ಸಾಯಿಸಿದ್ದು. ನಾನೆಲ್ಲೋ ಸಾಯಿಸ್ದೆ, ಔಷಧಿ ಕುಡ್ಸೋಣ ಅಂತ ಅಲ್ಲಾಡಿಸ್ದೆ. ಅವನೇ ಸತ್ತೋಗ್ಬಿಟ್ಟ ಕಣ. ಬಿಡೋ ನನ್ನ ಮಾಡ್ಬೇಡ, ನೀನೇ ಸಾಯಿಸಿದ್ದು. ಯಾಕಪ್ಪ ಏನಾಯ್ತು? ನೋಡಮ್ಮ, ಇಂತ ಒಳ್ಳೆ ಮನ್ಸಿನ ಮೇಲೆ ಎಂತ ದೊಡ್ಡ ಅಪವಾದ ಹೊರಿಸ್ತವ್ ನೋಡು. ಒಳ್ಳೆ ಮನ್ಸ ನೀನೇ ಹೋಗಿ ಕೇಳವ. ಏನ್ ಮಾಡುತ್ತಪ್ಪ? ನಾನೇನ್ ಮಾಡಿಲ್ಲ ಕಣವ, ಕೈ ಬಿಡ ಹೇಳ್ತೀನಿ. ನಾನೇನ್ ಮಾಡಿಲ್ಲ, ಔಷಧಿ ಮೇಲೆ ಬರ್ದಿತ್ತು. ಅದನ್ನ ಯೂಸ್ ಮಾಡಕ್ ಮುಂಚೆ ಚೆನ್ನಾಗಿ ಹಿಂಗ್ ಹಿಡ್ಕೊಂಡು ಅಲ್ಲಾಡಿಸಿ ಕೊಡ್ತಿ ಅಂತ. ಅನ್ಯಾಯವಾಗಿ ಈ ಅವ್ವನ್ನು ಸುಮ್ಕಿರಪ್ಪ ಸಾಕು. ನನಗ್ ಪ್ರಾಣ ಸಂಕಟ, ನಿಮ್ಗೆ ಚಲ್ಲಾಟ. ಅವ್ರ ಕೈಲಿ ಸಿಕ್ಕಾಕೊಂಡಿದ್ರೆ ನೀನು ಅಷ್ಟೇ ಚಟ್ನಿನೇ. ಹೋಗ್ಲಿ ಸುಮ್ನಿರಪ್ಪ. ಮನೇಲಿ ಯಾರವ್ರೆ? ರಂಗಣ್ಣ ಇದಾರೆ. ರಂಗಣ್ಣ ಹೊಸ ಬಿಟ್ರೆ ಬೇರೆ ಕೆಲಸ ಇಲ್ಲ. ನಮ್ ಸ್ವಾತಿ ಏನೋ ಮಾತಾಡ್ಬೇಕು ಅಂತಂದ್ಲು. ಹೌದಾ? ಏನಮ್ಮ? ನಾನು ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ, ಅದಕ್ ನಿಮ್ ಮಗಳು ಸರಿಯಾಗಿ ಉತ್ತರ ಹೇಳಿದ್ರೆ ಸಾಕು. ಅಯ್ಯಯ್ಯ, ನಾವ್ ಬಂದಿರೋದು ಮದುವೆ ವಿಷಯ ಮಾತಾಡಕ್ಕೆ. ಇದೇನ್ ಪ್ರಾಥಮಿಕ ಶಾಲೆ? ನಾವು ಕ್ವಶನ್ ಕೇಳ್ಕೊಂಡ್ ಕೂತ್ಕೊಳಕ್ಕೆ ಮಾವ? ಅಲ್ಲಪ್ಪ. ಆಯ್ತು ಬಿಡಪ್ಪ. ಸ್ವಾತಿ ನೀನ್ ಕೇಳಮ್ಮ. ಹೆಣ್ಣು ತವ್ರ ಮನೆಯಿಂದ ಅತ್ತೆ ಮನೆಗೆ ಏನ್ ತರ್ತಾಳೆ? ಇನ್ನೇನ್ ತರ್ತಾರೆ? ಇರೋರು ಗಂಟು ತರ್ತಾರೆ, ಇಲ್ದೇ ಇರೋರು ಅರ್ಧೋಗಿರೋ ಬಟ್ಟೆ ಹಳೆ ಟ್ರಿಂಕ್ ತರ್ತಾರೆ. ಶೂ ಚಪ್ಪಲಿ ಎಲ್ಲ ತರಲ್ಲ. ನಿಮ್ಗೆ ಗೊತ್ತಾಗಲ್ಲ, ಸುಮ್ನಿರಿ. ಮಾವ ಇರ್ತೀರಾ? ಆಯ್ತು. ಬೆಳೆಸಿದ ಮನೆ ಗೌರವನ, ಬಾಳೋ ಮನೆ ಮರ್ಯಾದೆನ ಕಾಪಾಡೋ ಬುದ್ಧಿ ತರ್ತಾಳೆ. ಕರೆಕ್ಟ್ ಆಗಿ ಹೇಳ್ಬಿಟ್ರು. ನೆಕ್ಸ್ಟ್ ಕ್ವಶ್ನೆ. ಗಂಡನ್ನ ಹೆಂಡತಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅಯ್ಯೋ, ಅವ್ರೇನ್ ತಮಿಳ್ನವ್ರ, ತೆಲುಗುನವ್ರ, ಮಲಯಾಳದವ್ರ? ಕನ್ನಡದವ್ರು ತಾನೇ, ಅರ್ಥ ಮಾಡ್ಕೋತಾರ ಬಿಡಮ್ಮ. ಮಾವ ಯೋ ಏನೇ, ನಾನು ಏನ್ ಮಾತಾಡಿದ್ರು ಮಾವ ಮಾವ ಅಂತೀಯ ನೀನು. ಮತ್ತೆ ನಾನು ಯಾಕೆ ಕರ್ಕೊಂಬಂದ್ರಿ? ಅದೇ ಮಾಡಿದ್ ನಾವು ದೊಡ್ಡ ತಪ್ಪು. ಶಿವು ಆಯ್ತು ಬಿಡಪ್ಪ, ನೀನ್ ಕೇಳಮ್ಮ. ಗಂಡನ್ನ ಹೆಂಡತಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಗಂಡನ್ಗೆ ಏನ್ ಇಷ್ಟನೋ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಅವನ್ ಕಷ್ಟದಲ್ಲಿ
ಭಾಗಿಯಾಗೋದು. ಹಂಗಾದ್ರೆ ನಿನ್ನ ಗಂಡ ಮನೆ ಬಿಟ್ಟು ಆಚೆ ಕಳಿಸು ಅಂತಾನೆ, ಕಳಿಸ್ಬಿಡ್ತೀಯಾ? ಖಂಡಿತವಾಗ್ಲೂ ಕಳಿಸ್ತೀನಿ. ಆಯ್ತಾ ಮುಖಕ್ಕೆ ಮಂಗಳಾರತಿ, ಸುಮ್ಮನೆ ಕೂತ್ಕೋ. ಬೇಕರಿ ಇಟ್ಟವ್ರೇನೋ ಅಲ್ಲ, ಅಂಗಡಿಲಿ ಇರೋದೆಲ್ಲ ಇಲ್ಲೇ ತಂದಿಟ್ಬಿಟ್ಟವ್ರೆ. ಓಹೋ, ಒಳ್ಳೆ ಸ್ಮೆಲ್ಲು, ಘಮ ಘಮ ಸ್ವೀಟು. ಈ ಫಲಹಾರಗಳನ್ನೆಲ್ಲ ತಿನ್ಬಿಟ್ಟು ಫ್ರೆಶ್ ಜ್ಯೂಸ್ ಕುಡ್ಕೊಂಡ್ಬಿಟ್ರೆ ಇಲ್ಲಿ ಬಂದು ಕೆಲಸ ಮುಗಿದೋಯ್ತು. ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ. 2 ಸ್ಪೀಕರು ಔಟ್ ಅನ್ಸುತ್ತೆ. ಗಟ್ಟಿ ಮೇಲೆ ಇಳ್ದೇನೆ ಮದುವೆ ಮಾಡ್ಬೋದೇನೋ. ಅದ್ ಸರಿ, ವಿಷಯಕ್ಕೆ ಬರೋಣ. ಹುಡುಗಿಗೆ ಏನ್ ಮಾಡಿಸ್ತೀರಾ? ಇನ್ನೇನು ಮಾಡಿಸ್ತಾರೆ? ಮದುವೆ ಮಾಡಿಸ್ತಾರೆ. ಅವನ್ ಕೇಳಿದ್ದು ಸಂಪ್ರದಾಯದ ಪ್ರಕಾರ ಏನ್ ಕೊಡ್ತೀರಾ ಬಿಡ್ತೀರಾ ಅದ್ರ ಬಗ್ಗೆ ಮಾತಾಡಿ ಅಂತ.